ಹಾಯ್, ಇವತ್ತು ನಮ್ಮ ಮನೆಯಲ್ಲಿ ತಿಂಡಿಗಳು ವೆರೈಟಿ ತಿಂಡಿ ಮಾಡ್ತಿದ್ದಾರೆ. ಏನಬೇಕಂದ್ರೆ ಫಂಕ್ಷನ್ನು. ಸೊ ನಮ್ಮ ತಂಗಿ ದೊಡ್ಡವಳಾಗಿದ್ದಕ್ಕೆ ಫಂಕ್ಷನ್ ಮಾಡ್ತಿದ್ದಾರೆ. ಅದಕ್ಕೆ ಎಲ್ಲ ಸ್ವೀಟ್ಸು ಹಣ್ಣುಗಳ ಮಾಡ್ತಿದ್ದಾರೆ, ಕಡಲೆಬೇಳೆ ಹಾಕ್ತಿದ್ದಾರೆ, ತಯಾರು ಮಾಡ್ತಾವ್ರೆ. ನಮ್ಮ ಚಿಕ್ಕಮ್ಮಗಂತೂ ತುಂಬಾ ಕೈನೋ ಬರ್ತಿತ್ತು. ಅದರಲ್ಲೂ ಸ್ಯಾರೀಸು ನೋಡ್ತಿದ್ರು ಅದೇ ಟೈಮಲ್ಲಿ. ಸೊ ನಾನು ನೋಡ್ಕೊಂಡು ಕೂತಿದ್ದೆ, ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ, ಜಾಸ್ತಿ ಏನು ಕೆಲಸ ಮಾಡ್ತಾನೆ ಇರಲಿಲ್ಲ. ಆಮೇಲೆ ಅದು ಉರಿತಾನೆ ಇದ್ದರು. ಬಟ್ ಏನಕ್ಕಂದರೆ ಗ್ಯಾಸು ತುಂಬ ಸ್ಟೋವ್ಗೆ ಉರಿತಿತ್ತು, ಚಿಕ್ಕ ಸ್ಟವ್ ಅಲ್ಲ, ಅದಕ್ಕೋಸ್ಕರ ಎಲ್ಲ ಮಾಡ್ತಿದ್ರು. ಆಮೇಲೆ ಎಲ್ಲ ಪಾಕ ಎಲ್ಲ ಇವಾಗ ಪಾಕ ತೆಗಿತಾಯಿದ್ರು. ನಾನು ಚಿಕ್ಕಮ್ಮ ನೀರು ಹಾಕ್ತಿದ್ರು, ಪಾಕ ತೆಗಿತಾಯಿದ್ರು. ಸೊ ಆಮೇಲೆ ನನಗೆ ಕರೆದ್ರು, ಬಂದು ನೀನು ಕಲಿಸು ಅಂತಂದ್ಬಿಟ್ಟು ಮಾಡ್ತಿದ್ದೆ. ಬಟ್ ನಿಜ ಆಗಲ್ಲ ನನಗೆ. ಅದು ಕೋಲ್ನಿಟ್ಕೊಂಡು ಆ ಪಾಕ ಬೆಲ್ಲನ ಕಲಿಸ್ತಾ ಇರೋದಕ್ಕೆ ಆಗ್ತಾನೆ ಇರಲಿಲ್ಲ. ಎಲ್ಲ ಕ್ಲೀನ್ ಮಾಡ್ತಿದ್ರು, ಆಮೇಲೆ ಉಂಡೆ ಕಟ್ತಿದ್ರು ಪಾಕ ಎಲ್ಲ ಆದಮೇಲೆ. ಸೊ ಅದು ಪೇಪರಲ್ಲಿ ಕಟ್ತಾಯಿದ್ರು. ಇನ್ನೊಂದೇನೆಂದರೆ ಉದ್ದಕ್ಕೆ ಬರ್ತಾ ಕೋನ್ ಉಂಡೆ ಮಾಡೋಣ ಅಂತ ನ್ಯೂಸ್ ಪೇಪರಲ್ಲಿ ಟ್ರೈ ಮಾಡಿದ್ವಿ. ಸೊ ಮಾಡಿ ಯಾಕಂದರೆ ಜಾಸ್ತಿ ಪಾಕ ಇರಲಿಲ್ಲ, ಅದಕ್ಕೋಸ್ಕರ ಅದು ಕಟ್ಟಿಲ್ಲ ಅನಿಸುತ್ತೆ. ಉಂಡೆಗಳೆಲ್ಲ ರೆಡಿ ಆಗಿತ್ತು. ಪಾಕ ಮಾಡಬೇಕಾದಾಗ ಕೋನ್ ಪುರಿ ಉಂಡೆನ ಆ ಪೇಪರ್ ಒಳಗಡೆ ಹಾಕ್ಬಿಟ್ಟು ಟೈಟ್ ಮಾಡ್ತಾಯಿದ್ರಿ. ಬಟ್ ಅದು ಬಂದಿಲ್ಲ. ಸೊ ಏನು ಮಾಡೋದು ನೋಡಿ, ಹಾಗೆ ಟ್ರೈ ಮಾಡ್ತಾನೆ ಇದ್ರಿ. ನಮ್ಮ ಚಿಕ್ಕಮ್ಮನೂ ಮಾಡ್ತಿದ್ರು, ನಾನು ನೋಡ್ಕೊಂಡು ಕೂತಿದ್ದೆ. ಎಲ್ಲ ಆಯಿತು. ಓಪನ್ ಮಾಡಿದ್ರೆ ಫೇಲ್ ಆಗಿಬಿಡ್ತು. ಬೇಜಾರಾಗ್ಬಿಡ್ತು. ಅದಕ್ಕೆ ಸರಿ ಹೋಗಲಿ ಬಿಡಿ ಅಂದ್ಬಿಟ್ಟು ಇನ್ನು ಅದಕ್ಕೆ ಪಾಕ ಹಾಕ್ಬಿಟ್ಟು ಪುರಿ ಉಂಡೆನೇ ಮಾಡಿದ್ರು. ಆಮೇಲೆ ಎಳ್ಳುಂಡೆನೂ ಮಾಡಿದ್ರು. ಎಳ್ಳುಂಡೆ ಎಲ್ಲ ಚೆನ್ನಾಗಿ ಬಂತು. ಫೈನಲಿಯಾಗಿ ಐಟಮ್ಸ್ ಎಲ್ಲ ಚೆನ್ನಾಗೇ ಬಂತು. ಆಮೇಲೆ ಎಳ್ಳುಂಡೆ ಚಿಕ್ಕದಾಗಿ ಕಟ್ತಾಯಿದ್ರು. ನಮಗೂ ಕೊಡ್ತಾಯಿದ್ರು, ಬಿಸಿ ಆರೋಗುತ್ತೆ ಅಂತ ಪಟ 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 ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ರು.